ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮತದಾನ ಈಗಾಗಲೇ ಆರಂಭವಾಗಿದೆ. ಈಗಾಗಲೇ ಮೈಸೂರಿನಲ್ಲಿ ಯಾವ ರೀತಿ ಆಗ್ತಿದೆ ಅಂತ ನಾವು ನೋಡ್ಕೊಂಡು ಬಂದ್ವಿ. ಈಗ ಶಿವಮೊಗ್ಗದಲ್ಲಿ ಯಾವ ರೀತಿಯಾದಂತಹ ಒಂದು ಚುನಾವಣಾ ಪ್ರಕ್ರಿಯೆ ಆಗ್ತಿದೆ, ಮತದಾನ ಪ್ರಕ್ರಿಯೆ. ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಶಿವಮೊಗ್ಗ ಮಹಾನಗರ ಪಾಲಿಕೆ ಆದ ನಂತರ ಮೊದಲ ಒಂದು ಮತದಾನ ಪ್ರಕ್ರಿಯೆ ಆಗ್ತಿರೋದು ಇವತ್ತು ಚುನಾವಣೆ. ಸೊ ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ, ಜೊತೆಗೆ ಜನ ಎಷ್ಟರ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ನಾಗರಾಜ್? ಅವಿನಾಶ್, ಏನು ಈಗ ಮೊದಲ ಬಾರಿ ಏನು ಮಹಾನಗರ ಪಾಲಿಕೆ ಚುನಾವಣೆಯನ್ನು ಎದುರಿಸುತ್ತಿದೆ ಶಿವಮೊಗ್ಗ ಮಹಾನಗರ ಪಾಲಿಕೆ. ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ನಾವು ಈಗ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಂತ ಏನು 21ನೇ ವಾರ್ಡ್ನ 164ನೇ ಬೂತ್ ಅಲ್ಲಿ ಇದ್ದೀವಿ. ಈಗಾಗಲೇ ಏನು ಹಿರಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಿನ ಜಾವ ಮತದಾನಕ್ಕೆ ಆಗಮಿಸುವಂತದ್ದು. ಸುಮಾರು ಬೆಳಗ್ಗೆ 6:45ರಿಂದನೇ ಏನು ಹಿರಿಯ ನಾಗರಿಕರು ಸುಮಾರು ಒಂದು 15ರಿಂದ 20 ಜನ ಹಿರಿಯ ನಾಗರಿಕರು ಈಗಾಗಲೇ ಬಂದು ನಿಂತು ಸರತಿ ಸಾಲಿನಲ್ಲಿ ನಿಂತು ಈಗಾಗಲೇ ಮತವನ್ನು ಹಾಕಿ ಮನೆಗಳಿಗೆ ತೆರಳುತ್ತಿದ್ದಾರೆ. ಏನು 303 ಮತಗಟ್ಟೆಗಳು ಈಗಾಗಲೇ ಮಹಾನಗರ ಪಾಲಿಕೆ ವಾರ್ಡಿನಲ್ಲಿ ಈಗಾಗಲೇ ಏಕಕಾಲದಲ್ಲಿ ಮತದಾನ ಆರಂಭವಾಗಿದೆ. ಅದರಲ್ಲಿ 21 ಮತಗಟ್ಟೆಗಳನ್ನು ಅತಿ ಸೂಕ್ಷ್ಮ ಮತಗಟ್ಟೆಗಳಾಗಿ ಗುರುತಿಸಲಾಗಿದೆ. ಇನ್ನು 86 ಮತಗಟ್ಟೆಗಳಿವೆ ಸೂಕ್ಷ್ಮ ಮತಗಟ್ಟೆಗಳಾಗಿ, ಇನ್ನು 196 ಮತಗಟ್ಟೆಗಳನ್ನು ಸಾಮಾನ್ಯ ಮತಗಟ್ಟೆಗಳಾಗಿ. ಎಲ್ಲ ಮತದಾನ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದ್ದು ಮತದಾನಕ್ಕೆ ಈಗಾಗಲೇ ಮತದಾರರು ಆಗಮಿಸುತ್ತಿದ್ದಾರೆ. ಅವಿನಾಶ್, ಓಕೆ, ಧನ್ಯವಾದ ಮಾಹಿತಿಗಾಗಿ ನಾಗರಾಜ್. ಅದೇ ರೀತಿಯಾಗಿ ಹಾಸನದಲ್ಲೂ ಕೂಡ ಇವತ್ತು ಸ್ಥಳೀಯ ಒಂದು ಸಂಸ್ಥೆಗಳ ಚುನಾವಣೆ ಫೈಟ್ ಜೋರಾಗಿದೆ. ನಮ್ಮ ಪ್ರತಿನಿಧಿ ಅಶೋಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಈಗಾಗಲೇ ಹೇಳ್ತಿದ್ದಾಗೆ ಜೆಡಿಎಸ್ನ ಭದ್ರಕೋಟೆ ಹಾಸನ ಯಾವ ರೀತಿಯಾಗಿ ಮತದಾನ ಒಂದು ಪ್ರಕ್ರಿಯೆ ಆರಂಭವಾಗಿದೆ? ಎಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆ ಜನ 7 ಗಂಟೆ ಆಗಿದೆ, ಈಗ ಎಷ್ಟು ಜನ ಬರ್ತಿದ್ದಾರೆ, ಹೇಗೆ ಅಂತ? ಅವಿನಾಶ್, ಇನ್ನು 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭವಾಗಿರುವಂತದ್ದು. ಹಾಸನ ಜಿಲ್ಲೆಯ 5 ಸ್ಥಳೀಯ ಸಂಸ್ಥೆಗಳ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೀತಾ ಇರುವಂತದ್ದು. 2 ನಗರಸಭೆ ಮತ್ತು 1 ಪುರಸಭೆ. ಹಾಸನ, ಅರಸೀಕೆರೆ ನಗರಸಭೆ ಇವೆರಡನ್ನ ಹೊರತುಪಡಿಸಿ ಸಕಲೇಶಪುರ, ಹೊಳೆನರಸೀಪುರ ಮತ್ತು ಚನ್ನರಾಯಪಟ್ಟಣ ಈ 3 ಪುರಸಭೆಗಳಿಗೆ ಚುನಾವಣೆ ನಡೀತಾ ಇರುವಂತದ್ದು. ಒಟ್ಟು 135 ವಾರ್ಡ್ಗಳಲ್ಲಿ 486 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಏನು 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಕೆಲವರು ಅಂದ್ರೆ ಹಿರಿಯ ನಾಗರಿಕರು ಮತ್ತು ಏನು ಅಕ್ಕಪಕ್ಕದ ಮನೆಯವರು ಈಗ ಸದ್ಯಕ್ಕೆ ಮತಗಟ್ಟೆಯ ಸಮೀಪ ಬರ್ತಾ ಇರುವಂತದ್ದು. ನಾನೀಗ ಏನು ಹಾಸನದ MG ರಸ್ತೆಯಲ್ಲಿರುವಂತಹ ಮತಗಟ್ಟೆ ಬಳಿ ಇದ್ದೇನೆ, 9ನೇ ವಾರ್ಡ್ನಲ್ಲಿ. ನನ್ನ ಹಿಂಭಾಗ ಇಲ್ಲಿ ನೋಡಬಹುದು, ಇದು ಮತಗಟ್ಟೆಯ ಒಂದು ದೃಶ್ಯಾವಳಿಗಳನ್ನ ನಾವಿಲ್ಲಿ ಗಮನಿಸಬಹುದು. ಈಗಾಗಲೇ ಎಲ್ಲಾ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಈ ಕೆಲವರು ಮಾತ್ರ ಇಲ್ಲಿ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಅಂದ್ರೆ ಸುಮಾರು ಒಂದು 5-6 ಮಂದಿ ಬಂದು ಮತವನ್ನ ಚಲಾಯಿಸಿ ಹೋಗಿದ್ದಾರೆ. ಅಂದ್ರೆ ಹಿರಿಯ ನಾಗರಿಕರು ಅತಿ ಹೆಚ್ಚಾಗಿ ಇಲ್ಲಿ ಮತವನ್ನ ಚಲಾಯಿಸ್ತಾ ಇರುವಂತದ್ದು. ಯಾವಾಗ್ಲೂ ಕೂಡ ಇಲ್ಲಿ ಹಾಸನದಲ್ಲಿ ಹಿರಿಯ ನಾಗರಿಕರು ಮೊದಲ ಬಾರಿಗೆ ಮತವನ್ನ ಚಲಾಯಿಸ್ತಾರೆ. ಅಂದಿನಂತೆ ಈಗಲೂ ಕೂಡ ಹಿರಿಯ ನಾಗರಿಕರು ಸುಮಾರು 4-5 ಮಂದಿ ಮತವನ್ನ ಚಲಾಯಿಸಿ ಹೋಗಿದ್ದಾರೆ. ಮತಗಟ್ಟೆ ಸಿಬ್ಬಂದಿ ಕೂಡ ಇಲ್ಲಿ ಏನು ಕಾಯ್ತಾ ಇರುವಂತಹ ದೃಶ್ಯವನ್ನ ನಾವಿಲ್ಲಿ ಗಮನಿಸಬಹುದು. ಈಗ ಅಂದ್ರೆ 8 ಗಂಟೆ ಬಳಿಕ ಹಾಸನದಲ್ಲಿ ಅತಿ ಹೆಚ್ಚು ಮತದಾರರು ಇಲ್ಲಿ ಬಂದು ಆಗಮಿಸಿ ಮತವನ್ನ ಚಲಾಯಿಸಲಿದ್ದಾರೆ. ಹಾಸನದಲ್ಲಿ ಎಂದಿನಂತೆ ಯಾವುದೇ ಚುನಾವಣೆ ನಡೆದರೂ ಕೂಡ 8 ಗಂಟೆಯ ಬಳಿಕ ಅತಿ ಹೆಚ್ಚು ಮತದಾರರು ಬಂದು ಮತವನ್ನ ಚಲಾಯಿಸ್ತಾರೆ. ಹಾಗೆಯೇ ಬೆಳಿಗ್ಗೆ ಸ್ವಲ್ಪ ಮಳೆಯ ವಾತಾವರಣ ಇತ್ತು, ತುಂತುರು ಹನಿ ಮಳೆ ಬೀಳ್ತಾ ಇತ್ತು. ಅದರಿಂದಾಗಿ ಮತದಾರರು ಮತದಾನದ ಬರಲಿಕ್ಕೆ ಹಿಂಜರಿತಾ ಇದ್ರು. ಆದ್ರೆ ಈಗ 8 ಗಂಟೆ ಬಳಿಕ ಮತದಾನ ಮಾಡ್ಲಿಕ್ಕೆ ಅತಿ ಹೆಚ್ಚು ಸಾರ್ವಜನಿಕರು ಬರಲಿದ್ದಾರೆ. ಹಾಸನ ಹೇಳಿ ಕೇಳಿ ಜೆಡಿಎಸ್ನ ಭದ್ರಕೋಟೆ. ಹಿಂದೆ 5 ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೀತಾ ಇದೆ. 5 ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಜೆಡಿಎಸ್ ಅಧಿಕಾರಕ್ಕೆ ಇರುವಂತದ್ದು. ಆದ್ರೆ ಈ ಬಾರಿಯೂ ಕೂಡ ಏನು ಕಳೆದ ವಿಧಾನಸಭೆಯಲ್ಲೂ ಕೂಡ ಹಾಸನದ ಮತದಾರರು ಜೆಡಿಎಸ್ ನ ಕೈಯನ್ನ ಹಿಡಿದಿದ್ರು ವಿಧಾನಸಭೆ ಚುನಾವಣೆಯಲ್ಲಿ. ಮತ್ತೆ ಈ ಬಾರಿ ಕೂಡ ಅತಿ ಹೆಚ್ಚು ಮತದಾರರು ಜೆಡಿಎಸ್ ನ ಒಲವನ್ನ ತೋರ್ತಿದ್ದಾರೆ. ಅಂದ್ರೆ ಹಾಸನ ಜೆಡಿಎಸ್ ನ ಭದ್ರಕೋಟೆ. ಜೊತೆಗೆ ಏನು HD ಕುಮಾರಸ್ವಾಮಿ ಅವರು ಸಿಎಂ ಆಗಿರೋದ್ರಿಂದ ಅವರ ಕೈಯನ್ನ ಬಲಪಡಿಸಲಿಕ್ಕಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಜೆಡಿಎಸ್ ನತ್ತ ಅತಿ ಹೆಚ್ಚು ಮತದಾರರು ವಾಲಿದ್ದಾರೆ. ಅಂದ್ರೆ 8 ಗಂಟೆ ಬಳಿಕ ಅತಿ ಹೆಚ್ಚು ಮತದಾರರು ಮತಗಟ್ಟೆಗೆ ಆಗಮಿಸಿ ಮತವನ್ನ ಚಲಾಯಿಸಲಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಅಶೋಕ್.